ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದುಬಿಟ್ಟು ಮ್ಯಾರೇಜ್ ಲಾಗ್ ಆ್ಯಂಡ್ ನಮ್ಮ ಆಂಟಿಯವ್ರ ರಿಲೇಷನ್ನವ್ರದ್ದು ಮದುವೆ ಇತ್ತು. ಸೊ ನಾವು ನಮ್ಮ ಅತ್ತೆ ಎಲ್ಲರೂ ಹೊರಟ್ವಿ. ಹಾಗೆ ಇವರೊಂದು ಟಿಪ್ಸ್ ಹೇಳ್ತಾರೆ, ಕೇಳಿ. ಏನು ಮಾಡ್ತೀವಿ, ಇಲ್ಲಿ ಕಾಣ್ತದೆ ಹೊರಗಡೆ ಬರುತ್ತಲ್ಲ, ಇದು ಚೆನ್ನಾಗಿ ಕಾಣಲ್ಲ ಅಂತಾರಲ್ಲ, ಅವಾಗ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಳಗಡೆ ಹೇರ್ಸಿಗೆ ಒಂದು ಹೇರ್ ಕ್ಲಿಪ್ ಆಗಿಬಿಟ್ರೆ ಆಗ ಅದು ಕಾಣಿಸಲ್ಲ. ನೋಡಿ ಹೇಗಿದೆ ಐಡಿಯಾ, ಓಕೆನಾ? ಎಲ್ಲ ಲೇಡೀಸು ಟ್ರೈ ಮಾಡಿ ನೋಡ್ರಿ, ಇದು ಒಂಥರ ಚೆನ್ನಾಗಿದೆ. ಹಾಗೆ ನಮ್ಮ ಮನೆಯವ್ರು ಮಾರ್ಕೆಟ್ಗೆ ಹೋಯ್ದ್ರು. ಸೊ ನಾವು ಆಟೋದಲ್ಲಿ ಚೌಟ್ರಿಗೆ ಹೊರಟ್ವಿ. ಹಾಗೆ ಇದು ಬಂದುಬಿಟ್ರು ಗುಂಡಿ ಚೌಟ್ರಿ. ಹಾಗೆ ನಮ್ಮ ಆಂಟಿಯವರು ವೇಟ್ ಮಾಡ್ತಿದ್ರು. ಅವ್ರನ್ನೆಲ್ಲ ಮಾತಾಡಿಸಿ ಹಾಗೆ ಬಂದಿರೋರ್ನೆಲ್ಲ ಮಾತಾಡಿಸಿದ್ವಿ. ನಮ್ಮ ಆಂಟಿ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಸೊ ಅವ್ರದ್ದೊಂದು ವೀಡಿಯೋ ಮಾಡಿಕೊಂಡೆ. ಹಾಗೆ ಊಟಕ್ಕೆ ಟೈಮ್ ಆಗಿತ್ತಲ್ಲ, ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಮನೆಯವರು ಮಾರ್ಕೆಟಿಂದ ಬಂದರು. ಸೊ ಅವ್ರನ್ನ ಕರ್ಕೊಂಡು ನೆಕ್ಸ್ಟ್ ಸ್ಟೇಜಿಗೆ ಹೋಗಿ ಹಾಗೆ ನಮ್ಮ ಆಂಟಿಯವ್ರದ್ದೊಂದು ವೀಡಿಯೋ ಮಾಡಿದೆ. ಅಫ್ಕೋರ್ಸ್ ನನಗೆ ವೀಡಿಯೋ ಫೋಟೋಸ್ ಅಂದರೆ ತುಂಬ ಇಷ್ಟ, ನಾನು ಮಾಡೇ ಮಾಡ್ತೀನಿ. ಹಾಗೆ ಇವರು ಒಂದು ವೀಡಿಯೋ ಮಾಡೋಕ್ಕಂತ ಹೇಳಿದರು. ನೆಕ್ಸ್ಟ್ ಐಸ್ ಕ್ರೀಮ್ ಬೇಕಂತ ಹೇಳಿದರು. ಸೊ ಹಾಗೆ ಐಸ್ ಕ್ರೀಮ್ ಕರ್ಕೊಂಡು ಹೋದೆ. ಇದು ಎಲ್ಲಿ ಗೊತ್ತಾ, ಗುಂಡಿ ಚೌಟ್ರಿ ಪಕ್ಕ ಇದೆ. ಸೊ ಫುಡ್ ಕಾರ್ನರ್ ತುಂಬ ಚೆನ್ನಾಗಿದೆ. ಹಾಗೆ ಎಲ್ಲ ವೆರೈಟೀಸು ಸಿಗುತ್ತೆ. ನಿಮ್ಗೆ ಯಾವ ವೆರೈಟಿ ಬೇಕಾದರೂ ಅಲ್ಲಿ ಸಿಗುತ್ತೆ. ಹೋಗಿ ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಐಸ್ ಕ್ರೀಮ್ ರೆಡಿ ಆಯಿತು ಆ್ಯಂಡ್ ಟೇಸ್ಟು ಕೂಡ ಚೆನ್ನಾಗಿತ್ತು. ಮೇನಾಗಿ ಇವನಿಂದನೇ ನಾವು ಐಸ್ ಕ್ರೀಮ್ ತಿನ್ನಬೇಕಂತಲೇ ಹೋಗಿದ್ದೆ, ಯಾಕಂದರೆ ಅವನಿಗೆ ತುಂಬ ಇಷ್ಟ. ನಮ್ಮ ಮನೆಯವರು ಬೀಡ ಹಾಕ್ಕೊಂಬಂದಿರಲ್ಲ, ಸೊ ಐಸ್ ಕ್ರೀಮ್ ಬೇಡ ಅಂತ ಹೇಳಿದರು. ಹಾಗೆ ಇವರು ಮಾವಾಳಿ ಏನೋ ಕಾಮಿಡಿ ಮಾಡ್ತಿದ್ದಾರೆ. ನಮ್ಮ ಆಂಟಿಯವರು ಹೊರಟರು, ಅವನ್ನ ಕಳಿಸ್ಕೊಟ್ವಿ. ಚೌಟ್ರಿ ನಿಯರ್ ಕಾರ್ ಪಾರ್ಕಿಂಗ್ ಫುಲ್ ಆಗಿತ್ತಂತ. ಸೊ ನಮ್ಮ ಮನೆಯವರು ಕಾರ್ನ ದೂರ ಬಿಟ್ಟು ಬಂದಿದ್ದರು. ಸೊ ಹಾಗೆ ಬೈ ವಾಕ್ ಆಗುತ್ತೆ ಅಂತಲೂ ನಾವು ಜೊತೇಲಿ ಹೋದ್ವಿ. ನೆಕ್ಸ್ಟ್ ನಾವು ಹೊರಟ್ವಿ.